Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 58 verse 14. Then you will find the joy that comes from serving me. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 14ನೇ ವಚನ. ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಈ ವಾಕ್ಯ ನಮಗೆ ತಿಳಿಸುತ್ತಾ ಇದೆ, ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ, ಆನಂದ ಪಡುವಿರಿ, ಸಂತೋಷ ಪಡುವಿರಿ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ಯಾರಿಗೆ ಸಂತೋಷ ಬೇಡ? ನಮ್ಮೆಲ್ಲರಿಗೂ ಸಂತೋಷ ಬೇಕು. ನಾವ್ಯಾರೂ ಕೂಡ ದುಃಖದಿಂದ ಇರಲಿಕ್ಕೆ ಇಷ್ಟಪಡುವುದಿಲ್ಲ. ನಾವು ಯಾವಾಗಲೂ ಸಂತೋಷವಾಗಿ ಆನಂದವಾಗಿ ಜೀವಿಸಬೇಕೆಂಬುದಾಗಿ ಬಯಸುತ್ತೇವೆ. ಇಲ್ಲಿ ಹೊತ್ತು ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಎಂಬುದಾಗಿ. ಯಾವಾಗ? 13ನೇ ವಚನವನ್ನು ನಾವು ನೋಡೋಣ. ಅಲ್ಲಿ 5 ವಿಷಯಗಳನ್ನು ತಿಳಿಸುತ್ತಾ ಇದೆ. ಮೊದಲನೆಯದಾಗಿ, ನೀವು ದೇವರ ಸಬ್ಬತ್ ದಿನವನ್ನು, ಕರ್ತನ ದಿನವನ್ನು ಪರಿಶುದ್ಧವಾದದ್ದು, ಅಗಮ್ಯವಾದದ್ದು ಎಂಬುದಾಗಿ ಎಣಿಸಬೇಕು ಎಂಬುದಾಗಿ ತಿಳಿಸ್ತಾ ಇದೆ. ಎರಡನೆಯದಾಗಿ, ಆ ಪರಿಶುದ್ಧವಾದ ದಿನದಲ್ಲಿ ನಿಮ್ಮ ದಿನನಿತ್ಯದ ಕಾರ್ಯವನ್ನು ಮಾಡಬಾರದು. ಮತ್ತು ಮೂರನೆಯದಾಗಿ, ಆ ಪರಿಶುದ್ಧವಾದ ದಿನದಲ್ಲಿ ಸ್ವೇಚ್ಛೆಯಾಗಿ, ಅಂದರೆ ನಿನ್ನ ಇಚ್ಛೆಯ ಪ್ರಕಾರ, ನಿನ್ನ ಇಷ್ಟದ ಪ್ರಕಾರ ನೀನು ನಡೆಯಬಾರದು ಎಂಬುದಾಗಿ. ನಾಲ್ಕನೆಯದಾಗಿ ಹೇಳ್ತಾ ಇದೆ, ಸ್ವಕಾರ್ಯದಲ್ಲಿ ನಿರತನಾಗಿರಬಾರದು, ನಿನ್ನ ಸ್ವಂತ ಕಾರ್ಯದಲ್ಲಿಯೇ ನೀನು ಮುಳುಗಿ ಹೋಗಬಾರದು. ಐದನೆಯದಾಗಿ ಹೇಳ್ತಾ ಇದೆ, ಹರಟೆ ಹೊಡೆಯಬಾರದು ಎಂಬುದಾಗಿ. ಹರಟದೆ ಯೆಹೋವನ ದಿನವನ್ನು, ಅದು ಸಬ್ಬತ್ ದಿನ, ಅದು ಪರಿಶುದ್ಧವಾದ ದಿನ ಎಂಬುದಾಗಿ, ಅದರಲ್ಲಿ ನೀವು ಉಲ್ಲಾಸದಿಂದ ಇರುವಾಗ ಅದನ್ನು ನೀವು ಮಾನ್ಯವಾದದ್ದು ಎಂಬುದಾಗಿ ಎಣಿಸಿ ಅದನ್ನು ಘನಪಡಿಸುವುದಾದರೆ ನೀವು ಉಲ್ಲಾಸ ಪಡುವಿರಿ, ಯೆಹೋವನಲ್ಲಿ ಆನಂದ ಪಡುವಿರಿ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಅದೇ 14ನೇ ವಚನದಲ್ಲಿ 3 ಆಶೀರ್ವಾದಗಳನ್ನು ದೇವರು ತೋರಿಸ್ತಾ ಇದ್ದಾರೆ. ಯೆಹೋವನಲ್ಲಿ ಆನಂದ ಪಡುವಿರಿ ಎಂದರೆ ಇದು ಕೇವಲ ಮೇಲ್ನೋಟಕ್ಕಾಗಿರ್ತಕ್ಕಂಥ ಒಂದು ಆಚರಣೆ ಅಲ್ಲ, ಸುಮ್ಮನೆ ಮೇಲೆ ಸಂತೋಷ ಪಡುವಂಥದ್ದಲ್ಲ. ಆದರೆ ದೇವರ ಸನ್ನಿಧಾನಕ್ಕೆ ಬರುವಾಗ ನಮಗೆ ಆಳವಾದ ಸಂತೋಷ ದೊರೆಯುತ್ತದೆ ಅನ್ನೋ ಮಾತು ಇಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಎರಡನೆಯದಾಗಿ, ಉನ್ನತವಾದ ಸ್ಥಾನಕ್ಕೆ, ಎತ್ತರವಾದ ಪ್ರದೇಶಕ್ಕೆ ನಿಮ್ಮನ್ನು ಹತ್ತಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇದು ಎತ್ತರವಾದ ಪ್ರದೇಶ ಅಂದರೆ ಶತ್ರುಗಳ ಮೇಲೆ ನೀವು ಜಯವನ್ನು ಸಾಧಿಸಬಹುದು, ಅಥವಾ ಕರ್ತನಿಂದ ದೈವಿಕವಾದಂಥ ರಕ್ಷಣೆಯನ್ನು ನೀವು ಪಡೆದುಕೊಳ್ಳಬಹುದು, ಅಥವಾ ಈ ಲೋಕದಲ್ಲಿ ನಿಮಗೆ ಉನ್ನತವಾದ ಸ್ಥಾನಮಾನ, ಅಂದರೆ ಒಳ್ಳೆಯ ಗೌರವವಾದ ಸ್ಥಾನಮಾನವನ್ನು, ಒಳ್ಳೆಯ ಹುದ್ದೆಯನ್ನು ದೇವರು ನಿಮಗೆ ಒದಗಿಸಿಕೊಡ್ತಾರೆ. ಒಳ್ಳೆಯ ಆಸ್ತಿ, ಅಂತಸ್ತು, ಐಶ್ವರ್ಯ, ಆರೋಗ್ಯವನ್ನು ನಿಮಗೆ ಕೊಡ್ತಾರೆ. ಮತ್ತು ಮೂರನೆಯದಾಗಿ ನೋಡ್ತೇವೆ, ಅದು ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಅಂದರೆ ದೇವರು ನಮಗೆ ಮಾಡಿರ್ತಕ್ಕಂಥ ವಾಗ್ದಾನದಲ್ಲಿ ನಾವು ಸಮೃದ್ಧಿಕರವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಇದು ನಮಗೆ ಜ್ಞಾಪಕವನ್ನು ಕೊಡ್ತಾ ಇದೆ ಪ್ರಿಯರೇ. ಹೌದು, ಈ ಮಾತನ್ನು ಹೇಳುತ್ತಿರುವವರು ಯೆಹೋವನೇ. ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ನುಡಿದಂತೆ ನಡೆಯುವಾತನು, ನುಡಿದದನ್ನು ನೆರವೇರಿಸುವಾತನು, ವಾಗ್ದಾನವನ್ನು ಕೊಟ್ಟು ನೆರವೇರಿಸುವಾತನು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಎಂಬುದಾಗಿ. ಹೌದು, ಈ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ 13ನೇ ವಚನದ ಪ್ರಕಾರ ಅದನ್ನು ಕೈಕೊಂಡು ನಡೆಯಬೇಕು. ದೇವರ ದಿನವನ್ನು ಪರಿಶುದ್ಧವಾದದೆಂದು ಎಣಿಸಬೇಕು. ಆ ದಿನದಲ್ಲಿ ನಮ್ಮ ದಿನನಿತ್ಯದ ಕಾರ್ಯಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಉದ್ಯೋಗವನ್ನು, ನಮ್ಮ ಬಿಸ್ನೆಸ್, ಯಾವ ಕೆಲಸನೂ ಕೂಡ ಅವತ್ತಿನ ದಿವಸ ಮಾಡಬಾರದು. ಮತ್ತು ನಮ್ಮ ಇಷ್ಟದ ಪ್ರಕಾರ ಅಂದು ನಡೆಯದೆ ಕೇವಲ ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಅವತ್ತಿನ ದಿವಸದಲ್ಲಿ ಕರ್ತನ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಸ್ವಕಾರ್ಯಗಳನ್ನು ಮಾಡಬಾರದು ಮತ್ತು ಹರಟೆ ಹೊಡೆಯಬಾರದು. ನಾವು ಕೇವಲ ಹರಟೆಯ ಮಾತುಗಳನ್ನು ಆಡುತ್ತಾ ಕುಳಿತುಕೊಳ್ಳುವುದಾದರೆ ಆ ಮಾತುಗಳು ಕೊಳಕು ಹುಣ್ಣಿನಂತೆ
ಹರಡುತ್ತವೆ. ದೇವರ ಆಶೀರ್ವಾದದಿಂದ ನಾವು ವಂಚಿತರಾಗುತ್ತೇವೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದಲೇ ಕರ್ತನ ಮಾರ್ಗದಲ್ಲಿ ನಡೆಯುವವರಾಗಿರ್ರಿ. ಆಗ ಯೆಹೋವನು ನಿಮಗೆ ಸಂತೋಷವನ್ನು ಕೊಡುತ್ತಾರೆ. ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ವಾಗ್ದಾನವನ್ನು ಕೊಟ್ಟು ನೆರವೇರಿಸುವ ತನ್ನ ಪಾದಕ್ಕಾಗಿ ಸ್ತೋತ್ರ. ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಅನ್ನೋ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಅಪ್ಪ ಸ್ವಾಮಿ, ನಿನ್ನ ದಿನವನ್ನು, ಕರ್ತನ ದಿನವನ್ನು ಪರಿಶುದ್ಧವಾದದೆಂಬುದಾಗಿ ಎಣಿಸಲಿಕ್ಕೆ ಸಹಾಯ ಮಾಡ್ರಿ. ಆ ದಿನದಲ್ಲಿ ನಾವು ಸ್ವಕಾರ್ಯಗಳನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಹರಟದೆ ದೇವಾ ನಿನ್ನ ವಾಕ್ಯಗಳನ್ನು ಓದುತ್ತಾ, ಅವುಗಳನ್ನು ಧ್ಯಾನಿಸುತ್ತಾ, ಅವುಗಳನ್ನು ಕೈಕೊಂಡು ನಡೆಯಬೇಕು. ಆರಾಧನೆಗೆ ಹೋಗಿ ನಿನ್ನನ್ನು ಆರಾಧಿಸಬೇಕು. ಇಂಥ ಒಂದು ಆಶೀರ್ವಾದವನ್ನು ನಮಗೆ ಕೊಟ್ಟು ದಯಪಾಲಿಸು ಕರ್ತನೆ. ನಾವು ಉನ್ನತ ಒಂದು ಸ್ಥಾನದಲ್ಲಿ ಇರಲಿಕ್ಕಾಗುವಂತೆ ನೀನು ನಮಗೆ ಆಶೀರ್ವಾದವನ್ನು ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಲ್ಲಪ್ಪ. ಈ ಒಂದು ಆಶೀರ್ವಾದವನ್ನು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಪೂರ್ತಿಗೊಳಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.